ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಪಕ್ಷದ ವತಿಯಿಂದ ಪ್ರತಿ ಮತಗಟ್ಟೆಗೆ ಅದಾರೆ, ಅವರು ಕೂಡ ಸಹಕಾರ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ನಾವು ಕ್ಲೈಮ್ಸ್ ಇದು ಏನು ಎನೆಕ್ಸರ್ 3 ಕೊಟ್ಟಾಗ ಅವ್ರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಮಗೆ ಕೊಡಬಹುದು, ಅಥವಾ 6 ಯಾರಾದ್ರು ಸೇರ್ಸಕ್ಕೆ ಕೊಡ್ಬೋದು. ಅಂಥದ್ದಿದ್ದಾಗ ಬಲ್ಕ್ ಆಗಿ ಕೊಡೋಕೆ ಅವಕಾಶ ಇಲ್ಲ. ಅದು 50 ಇತ್ತು, ಅದನ್ನು ಮತ್ತೇನೋ 10ಕ್ಕೆ ಕಮ್ಮಿ ಮಾಡಿ ಇದು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಹೇಳ್ತೀವಿ. ಸೊ ಅವರು ಸಹಕಾರ ಮಾಡಬೇಕಾದ್ರೆ ಜೊತೆಗೆ ಇದಕ್ಕೆ ಅಲ್ಲೇ ನಾವು ಮನೆಗೆ ಹೋದಾಗೆ ನಮ್ಮ ಫಾರ್ಮ್ಗಳು ಕೊಡೋಕ್ಕೆ ಯಾವುದಾದ್ರೂ ಅಲ್ಲಿ ಮನೆಯಲ್ಲಿ ಯುವಕರಿಂದ ಅಥವಾ ವಯಸ್ಕರಿಂದ ತೀರಾ ವೃದ್ಧರಿದ್ದು ಅವ್ರಿಗೇನಾದರೂ ತೊಂದರೆ ಆಗಿ ಅಥವಾ ಸೈನ್ ಮಾಡೋಕ್ಕೆ ಒಳ್ಳೆ PWD ವೋಟರ್ಸ್ ಇರ್ತಾರೆ, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್. ಆಮೇಲೆ ಕೆಲವರು ಬೆಡ್ ರೆಸ್ಟ್ ಆಗಿಬಿಟ್ಟಿರ್ತಾರೆ, ಅವ್ರಿಗೇನು ನಾವು ಫಾರ್ಮ್ ಕೊಟ್ಟರೆ ಇಸ್ಕೊಳೋ ಸ್ಥಿತಿಯಾಗಿರಲ್ಲ, ಅಥವಾ ಹೊಳ್ಳಿ ನಮಗೆ ಸಬ್ಮಿಟ್ ಮಾಡೋ ಅಂಥದ್ದು ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಆಮೇಲೆ ಕೆಲವು ಒಳ್ಳೊಳ್ಳೆ ಪಾಕೆಟ್ಸ್ ಇರ್ತಾವೆ ಹಿಂದೂಗಳಂಥ ಪ್ರದೇಶಗಳಲ್ಲಿ, ಅವರಿಗೆ ಸಹಾಯ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಯಾವುದು ಬಿಲಾಂಗಿಂಗ್ಸ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಇಲ್ಲದಂತಂದು ವಾಲಂಟಿಯರ್ಸನ್ನು ನಾವು ನೇಮಕ ಮಾಡಿದ್ದೀವಿ. ಸೊ ಅವರು ಪ್ರತಿ ಪಂಚಾಯತಿ 41 ಪಂಚಾಯತಿಗೆ ಒಬ್ಬೊಬ್ರು ಇದ್ದಾರೆ. ಸೊ ಎಲ್ಲ ವಾರ್ಡ್ಗೂ ಒಬ್ಬೊಬ್ಬರನ್ನ ಅವ್ರನ್ನ ನೇಮಕ ಮಾಡಿದ್ದೀವಿ. ಸೊ ಅಂಥವ್ರಿಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಜಸ್ಟ್ ಇವರು ಸ್ವಯಂ ಸೇವಕರು ಇದು ನಿಯಮದ ಪ್ರಕಾರ ಅವ್ರಿಗೆ ಅಸಿಸ್ಟ್ ಮತ್ತು ಗೈಡ್ ಮಾಡೋದಕ್ಕೆ ಅಸಿಸ್ಟ್ ಮತ್ತು ಗೈಡ್ ಮಾಡೋದಕ್ಕೆ ಅವ್ರಿಗೆ ನಾವು ಕರ್ಕೊಂಡಿರ್ತೀವಿ. ಸೊ ಅವನ್ನ ನಾವು ಆಲ್ರೆಡಿ ಲೀಸ್ಟ್ ಮಾಡಿದಾಗ ಅದನ್ನ ಫೈನಲ್ ಲೀಸ್ಟ್ ಆಗುತ್ತೆ, ಅದನ್ನು ಪಬ್ಲಿಷ್ ಮಾಡ್ತೀವಿ. ಈ ಪ್ರತಿಯೊಂದು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಏನದವು ಮತ್ತು ನಾವು ಎಲ್ಲವೂ ಕೂಡ ನೋಟಿಸ್ ಬೋರ್ಡಿ ಅದಾದಮೇಲೆ 1, 2, 3 ಹಾಕೊಳ್ಳೋಕೆ ಅವಕಾಶ ಇದೆ, ಅವ್ರು ಹಾಕ್ಕೊಳ್ಬೋದು. ಸೊ ಇಷ್ಟು ಈ ನಮ್ಮ SIR ಕುರಿತು ಬ್ರೀಫಿಂಗ್ ಇದೆ. ಸೊ ಇದನ್ನೇ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತು ನಮ್ಮ ಪೊಲಿಟಿಕಲ್ ಎಲ್ಲ ಪಾರ್ಟಿಗಳಲ್ಲಿ ಏನೇ ಇದ್ರೂ ನಾವು ನಿಮ್ಮ ಜೊತೆಗೆ ಇವತ್ತಿಂದ ನಿಮ್ಮ ಜೊತೆಗೆ ಇದ್ದು ಪ್ರತಿ ಹೆಜ್ಜೆಗೂ ನಾವು ಪಾರದರ್ಶಕವಾಗಿ ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ತೀವಿ. ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ಮತ್ತು ಅದರಲ್ಲಿ ಏನಾದರೂ ನಿಮ್ಮ ಅಬ್ಜೆಕ್ಷನ್ಗಳು ಇದ್ದರೆ ಅದನ್ನು ನಾವು ತಗೊಂಡ್ಬಿಟ್ಟು ನಿಯಮದ ಪ್ರಕಾರ ಏನೈತೆ ನಾವು ನೀವು ಸೇರಿಬಿಟ್ಟು ಆ್ಯಸ್ ಪರ್ ರೂಲ್ ಆ್ಯಂಡ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮುಂದುವರೆಯುತ್ತೆ. 12 ದಾಖಲಾತಿಗಳನ್ನು ಒಂದು ಮಾಡಿದ್ದಾರೆ. ಏನು ನಾವು ಎಲೆಕ್ಷನ್ ವೋಟ್ ಹಾಕಕ್ಕೆ ಹೋದಾಗ ಏನು 12 ದಾಖಲೆ ಇತ್ತು, 6 ದಾಖಲೆ ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ದಾಖಲೆ ಕೊಡಬೇಕು. ಅವ್ರು ಕೊಟ್ಟರೆ ಮಾತ್ರ ನಮ್ಮ ಡ್ರಾಫ್ಟ್ಗಳಲ್ಲಿ ಬರ್ತಾವ. ಮ್ಯಾಪಿಂಗ್ ಆಗಲಿಲ್ಲದೆ ಇರೋರಿಗೆ ನಾವು ಫಾರ್ಮ್ ಕೊಡ್ತೀವಿ. ಅವರು ಆ ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ತರಿಸ್ಕೊಟ್ರೆ ಅಬ್ಜೆಕ್ಷನ್ ಹೆಂಗೂ ಮಾಡಿರ್ತಾರೆ ಅದನ್ನೇ ಕ್ಲಿಯರ್ ಮಾಡಿಬಿಟ್ಟು ಅವ್ರು ಕನ್ಫರ್ಮ್ ಮಾಡ್ಕೊಂಡು ಅವ್ರು ಕರೆಕ್ಟ್ ಅದಾರ ಅಂತಂದರೆ ಡ್ರಾಫ್ಟ್ಗಳು ನಿಮ್ಮೆಲ್ಲರ ಸಂಬಂಧದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಹಿಂದಕ್ಕೆ ನಾವು ಏನು ರೆಗ್ಯುಲರ್ ಮಾಡ್ತಿದ್ವಿ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರನ್ನೂ ಡಿಲೀಷನ್ನು ಅಥವಾ ಇದನ್ನು ಮಾಡ್ತಿರಲಿಲ್ಲ. ಈಗೇನೋ ಪರ್ಟಿಕ್ಯುಲರ್ ಪ್ರತಿಯೊಬ್ಬರಿಗೂ ಮನೆಗೆ ಭೇಟಿ ಕೊಡ್ತಾರೆ. ನಮ್ಮ ಎಲ್ಲವರು ಭೇಟಿ ಕೊಟ್ಟು ಅವರಿಗೆ ನಾವು ಹೆಚ್ಚಿನ ದಿನಕ್ಕೆ ಮ್ಯಾಪಿಂಗ್ ಅಂತ ಮಾಡಿದ್ವಿ. 2002 ಮತದಾರ ಪಟ್ಟಿ ಇಟ್ಕೊಂಡು 2025 ಇರೋಂಥ ಮತದಾರ ಪಟ್ಟಿ ಇಟ್ಕೊಂಡು ಆ ಪಟ್ಟಿಲಿ ಇರೋಂಥನ್ನ ಅವರ ಸಂಬಂಧಿಕರನ್ನ ರಿಲೇಷನ್ನ ಮ್ಯಾಪಿಂಗ್ ಮಾಡಿ ಬೇರೆ ಕಡೆ ಇದ್ದರೂ ಕೂಡ ಅಲ್ಲಿಗೆ ನಾವು ಮ್ಯಾಪ್ ಮಾಡೋಕ್ಕೆ ಅವಕಾಶ ಇತ್ತು ಚುನಾವಣೆ ನಿಯಮದ ಪ್ರಕಾರ. ಆ ಥರ ನಾವು ಮಾಡಿದ್ವಿ. ಮಾಡಿದಾಗ ಈಗ ನಮ್ಮದು 93.90% ಮ್ಯಾಪ್ ಆಗಿತ್ತು ಆಗಿದೆ. ನಮ್ಮ ಅನಿಲ್ ಕುಮಾರ್ ಅವರು ಯಾವುದಾಗೆ ಟೋಟಲ್ ತಗೊಂಡಾಗೆ ನಮ್ಮದು 93 something ಆಗಿದೆ. ನಮ್ಮ ಅನಿಲ್ ಕುಮಾರ್ ಅವರು ಯಾವುದಾಗೆ ಏನಾಗಿದೆ ಅಂದರೆ ಸಿಟಿಯಲ್ಲಿ ನಮಗೆ ಮೈಗ್ರೇಷನ್ ಆಗಿದ್ದಾರೆ ಅಥವಾ ವಲಸೆ ಹೋಗಿದ್ದಾರೆ ಅಥವಾ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಈ ರೀತಿ ಆಗಿರೋದ್ರಿಂದ ಅಲ್ಲಿ ನಮ್ಮದು ಪರ್ಸೆಂಟೇಜ್ ಮ್ಯಾಪಿಂಗ್ ಕಮ್ಮಿ ಇದೆ. 80 ಇದೆ, ಆಮೇಲೆ 90 ಇದೆ, ಕೆಲವು ಅಷ್ಟೇ 90 ರೀಚ್ ಆಗಿದ್ದವು. ಆ ಥರ ಆಗಿದೆ. ಅದ್ರ ಲೀಸ್ಟ್ ನಮ್ಮ ಕಡೆ ಇದೆ. ಸೊ ಆ ಪಟ್ಟಿಯನ್ನು ಇಟ್ಕೊಂಡು ಈಗ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದೀವಿ. ಇದರದ ಮುಖ್ಯ ಉದ್ದೇಶ ಏನಂತಂದ್ರೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಏನು ಮ್ಯಾಪಿಂಗ್ ಆಗಿರಲ್ಲ ಅವರಿಗೆಲ್ಲ ನಾವು ಪ್ರೀ ಪ್ರಿಂಟೆಡ್ ಫಾರ್ಮ್ 3 ಬರುತ್ತೆ. ಅದರಲ್ಲಿ ಏನಿರುತ್ತೆ, ಪ್ರತಿಯೊಬ್ಬ ಮತದಾರ ಒಂದು ಹಳ್ಳಿ ಒಳಗೆ ಅಥವಾ ಒಂದು ಮನೆಗೆ ಭೇಟಿ ಕೊಟ್ಟರೆ ಒಂದು 5 ಜನ ಮತದಾರರು ಬಂದರೆ ಅವ್ರನ್ನ ಫಾರ್ಮ್ 3ಯಲ್ಲಿ ನಾವೇ ಪ್ರಿಂಟ್ ತೆಗಿತೇವೆ. ಅದನ್ನು ಎನ್ಎಕ್ಸರ್ 3 ತೆಗೆದುಬಿಟ್ಟು ಅದರಲ್ಲಿ ಆಲ್ರೆಡಿ ಮ್ಯಾಪಿಂಗ್ ಆಗಿದ್ದರೆ ಅವ್ರದ್ದು ಹೆಸರು, ಆಮೇಲೆ ವಿಳಾಸ, ಆಮೇಲೆ ಅವ್ರದ್ದು ಜಿಲ್ಲೆ, ತಾಲೂಕು
ಏನು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರ ಪ್ರಿಂಟೆಡ್ ಬರುತ್ತೆ. ಸೊ ಬಂದಾಗ ನಾವು ಅವರಿಗೆ ಮನೆಗೆ ಹೋಗಿ ಅವರ ಇರೋಂಥ 5 ಜನಕ್ಕೆ 5 ಎನಕ್ಸರ್ 3 ನಾವು ಕೊಡ್ತೀವಿ. ಅವರು ಅದನ್ನೇ ಜಸ್ಟ್ ಸೈನ್ ಮಾಡಿ ನಮಗೆ ಅದು ಒಂದ್ಸಲ ನೋಡ್ಕೊಂಡು ನಮಗೆ ವಾಪಸ್ ಮತ್ತೆ BLO ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ, ಸೊ ಆ ಮನೆಯಾಗ 5 ಜನ ಬಿಟ್ಟು 6 ಜನ ಇದ್ದರು, ಒಬ್ಬರದ್ದು ಯಾರಾದ್ರೂ ನಮಗೆ ಬಂದಿಲ್ಲ ಅನ್ನೋದಾದರೆ ನಾವು ಒಂದು ಫಾರ್ಮೆಟ್ ಕೊಡ್ತೀವಿ. ಎನಕ್ಸರ್ ಖಾಲಿ ಫಾರ್ಮ್ ಕೊಡ್ತೀವಿ, ಅದು ಪ್ರಿಂಟೆಡ್ ಇರೋಲ್ಲ. ಅವ್ರು ಅದನ್ನು ಫಿಲಪ್ ಮಾಡಿಬಿಟ್ಟು ವಿತ್ ದಾಖಲಾತಿಗಳೊಂದಿಗೆ ನಮಗೆ ಅದನ್ನು ಪಡಿಸ್ಬೇಕಾಗತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೊಂದು ಟೈಮ್ ಟೇಬಲ್ ಇದೆ, ನಮ್ಮದು ಇವೆಂಟ್ ಆಫ್ ಕ್ಯಾಲೆಂಡರ್ ಇದೆ, ಅದರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಅದರಲ್ಲಿ ಫಸ್ಟಿಗೆ ನಾವು ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR 1/10/2026 ಅಂತ ಇದೆ. ಸೊ ಇದು ಏನಂದ್ರೆ ಬಿಲೋ 18 ಇಯರ್ಸ್ ಇರೋಂಥ ಹುಡುಗರು ಏನಾದರೆ ಅವ್ರು ಏನಾದರೂ 18 ಇಯರ್ಸ್ ಆದರೆ ಅವರು 1/10/26 ತನಕ ನಮಗೆ ಸೇರ್ಪಡೆಗೊಳ್ಳಕ್ಕೆ ಅವರಿಗೆ ಕ್ವಾಲಿಫೈಯಿಂಗ್ ಡೇಟ್ ಇದೆ, ಅವ್ರು ನಾವು ಮಾಡ್ಕೊಳ್ತೀವಿ. ಇವರಿಗೆ ಫಾರ್ಮ್ 6 ಕೊಡ್ತೀವಿ. ನೆಕ್ಸ್ಟ್ ಏನಿದೆ, ಪ್ರಿಪ್ರೇಷನ್ ಆಫ್ ಟ್ರೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅಂತ ಇದೆ. ಇದರಲ್ಲಿ ಏನಂದರೆ ಇದು 20/6/2026ರಿಂದ 29/6/2026ವರೆಗೆ ನಾವು ನಮ್ಮ BLOಗಳು ಏನು ಮನೆಗೆ ಹೋಗ್ತಾರೆ ಅವ್ರಿಗೆ ತರಬೇತಿ ಕೊಡ್ತೀವಿ. ಮತ್ತು ನಮ್ಮ ರಾಜಕೀಯ ಎಲ್ಲ ಪಕ್ಷದವರೊಂದಿಗೆ ಮತ್ತು ಮಾಧ್ಯಮದವರೊಂದಿಗೆ ಸಭೆ ಸೇರಿಕೊಂಡು ಈ ಥರ ನಡೀತಕ್ಕಂಥ ಪ್ರತಿಯೊಂದು ಹಂತದ ಚುನಾವಣೆಯ ಪ್ರಕ್ರಿಯೆಗಳನ್ನು, ಈ SIR ಪ್ರಕ್ರಿಯೆಗಳನ್ನು ನಾವು ತಿಳಿಸಿ ಹೇಳೋಕ್ಕೆ ನಮಗೆ ಅದ್ರ ಬಗ್ಗೆ ಅವ್ರಿಗೆ ಬ್ರೀಫಿಂಗ್ ಮಾಡೋಕ್ಕೆ ನಮಗೆ ಟೈಮ್ ಇದೆ. ಅದರಂತೆ ಫಾರ್ಮ್ಗಳನ್ನ ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ಏನೇನಿದೆ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದರ ನಂತರ 30/6/2026ರಿಂದ 29/7/2026ವರೆಗೆ ಹೌಸ್ ಟು ಹೌಸ್ ವಿಸಿಟ್ ಬೈ BLO ಪ್ರೋಗ್ರಾಮ್ ಇದೆ. ಸೊ BLOಗಳು ನಾನೇನು ಹೇಳ್ದಂಗೆ ಮ್ಯಾಪಿಂಗ್ ಆಗಿದೆ. ಆ ಮತದಾರ ಪಟ್ಟಿಯಲ್ಲಿರುವಂಥ ಎಲ್ಲರಿಗೂ ಪ್ರಿಂಟ್ ತಗೊಳ್ತೀವಿ. ಎಲ್ಲ ಮತದಾರರು ನಮ್ದು 2,13,549 ಮತದಾರರ ಒಟ್ಟರಿಗೂ ಕೂಡ ನಾವು ಈ ಫಾರ್ಮನ್ನು ಮನೆಗೆ ಹೋಗಿ ನಮ್ಮ BLOಗಳು 30/6/2026ರಿಂದ 29/7/2026ವರೆಗೆ ಮನೆಗೆ ತಲುಪಿಸ್ತಾರೆ. ಇದ್ರ ಜೊತೆಗೆ ಬಹು ಮುಖ್ಯವಾಗಿ ನಮ್ಮ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು BLOಗಳನ್ನ ಅಪಾಯಿಂಟ್ ಮಾಡ್ಕೊಂಡಾರೆ. ಅವರು ಕೂಡ ನಮಗೆ ಅದಕ್ಕೆ ಸಹಕಾರ ಮಾಡ್ತಾರೆ ಎಲ್ಲ ಪಕ್ಷದಿಂದ. ಸೊ ಅವರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ. ಮತ್ತು ಮುಂದೆ ನ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ದು 29/7/26 ನಮಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಅವಾಗ ನಾವೇನಾದರೂ ಮೋರ್ ದ್ಯಾನ್ 1200 ವೋಟರ್ಸ್ಗಿಂತ ಜಾಸ್ತಿ ಇಟ್ಬಿಟ್ಟು ಇನ್ನೊಂದು ಏನಾದರೂ ಅಡಿಸ್ನಲ್ ಮತಗಟ್ಟೆಯನ್ನು ನಾವು ಮಾಡೋಂಥ ಸಂದರ್ಭ ಬಂದರೆ ಇದನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಕಡೆ ಡಿಸ್ಕಷನ್ ಮಾಡಿ ವಿತ್ ಅದರ ರಿಪೋರ್ಟನ್ನು ನಮ್ಮ ಮಾನ್ಯ ಮೇಡಮ್ ಅವ್ರ ಮೂಲಕ ಜಿಲ್ಲಾ DO ಎಲೆಕ್ಷನ್ ಆಫೀಸರಿಗೆ ಕಳಿಸಿ ಅಲ್ಲಿಂದ ಗೌರ್ಮೆಂಟ್ ಕಳಿಸೋ ಪ್ರಕ್ರಿಯೆ ಇದೆ. ಅಂತ ಯಾವ ನಾವು ನೋಡ್ತೇವೆ. ಈಗ ನಾವು ಅವನ್ನೇ ಹೆಚ್ಚುವರಿ ಯಾರು ಮಾಡೋಂಥ ಎಕ್ಸಿಲರಿ ಮತಗಟ್ಟೆ ಯಾವ್ದು ಮಾಡೋದಿತ್ತಂದ್ರೆ ಅದಕ್ಕೆ ನಾವು ಪ್ರೊಸೆಸ್ ಮಾಡ್ತೀವಿ. ಅದಾದ ನಂತರ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ 5/8/2026ಕ್ಕೆ ನಾವು ಡ್ರಾಫ್ಟ್ ರೋಲನ್ನು ನಮ್ಮ ಮೇಡಮ್ ಅವ್ರ ಕಡೆಯಿಂದ ಫೈನಲ್ ಮಾಡಿಸ್ಬಿಟ್ಟು ಅದನ್ನೇ ಪಬ್ಲಿಕೇಶನ್ ಮಾಡ್ತೀವಿ. ಯಾವಾಗ ಅದು ನಮಗೆ 30/6/26ರಿಂದ 29/7/2026ವರೆಗೆ ಮನೆಗೆ ಭೇಟಿ ಕೊಟ್ಟು ಅವ್ರು ಫಾರ್ಮ್ ಕೊಟ್ಟು ಫಾರ್ಮನ್ನು ನಾವು ವಾಪಸ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಈ ಡ್ರಾಫ್ಟ್ ರೂಲನ್ನು ರೆಡಿ ಮಾಡಿ ಇದನ್ನು ಪಬ್ಲಿಕೇಶನನ್ನು ನಾವು 5/8/2026ಕ್ಕೆ ಮಾಡ್ತೀವಿ ಅವತ್ತಿನ ದಿನ. ಸೊ ಅದರ ನಂತರ ಪೀರಿಯಡ್ ಫಾರ್ ಫಿಲ್ಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಈ ಡ್ರಾಫ್ಟ್ ರೂಲಲ್ಲಿ ಏನಾದರೂ ನಮ್ಗೆ ಬಂದಿಲ್ಲ ಅಥವಾ ನನ್ನ ಅಬ್ಜೆಕ್ಷನ್ ಇದೆ, ನಂದು ಇದ್ರ ಬಗ್ಗೆ ಕ್ಲೈಮ್ಸ್ ಇದೆ ಅಂತ ಏನಾದರೂ ಕೊಡೋಕ್ಕೆ ಅವಕಾಶ ಇದೆ. ಅದ್ರ ಟೈಮಿಂಗ್ ಬಂದ್ಬಿಟ್ಟು 5/8/2026ರಿಂದ 4/9/2026ವರೆಗೆ 1 ತಿಂಗಳ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಟೈಮ್ ಇದೆ. ಸೊ ಯಾರು ಬೇಕಾದ್ರೂ ತಮಗೆ ಹಕ್ಕುಗಳ ಬಗ್ಗೆ ಅಥವಾ ಅಬ್ಜೆಕ್ಷನ್ ಬಗ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ, ಅದನ್ನು ನಾವು ತಗೊಳ್ತೀವಿ. ಅದಾದ ನಂತರ ನಮ್ಮ ಮೇಡಮ್ ಅವರ ನೇತೃತ್ವದೊಳಗೆ ನೋಟಿಸ್ ಮತ್ತು ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಅಂದರೆ ಯಾರಾದರೂ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ನಮಗೆ ಕೊಟ್ಟಿದ್ದನ್ನು ಅವರಿಗೆ ನೋಟಿಸ್ ಮಾಡಿಬಿಟ್ಟು ನಮ್ಮಲ್ಲಿ ಹಿಯರಿಂಗ್ ಮಾಡಿ ನಮ್ಮಲ್ಲಿ ವಿಚಾರಣೆ ನಡೆಸಿ ನಮ್ಮ ಮೇಡಮ್ ಅವ್ರ ನೇತೃತ್ವದೊಳಗೆ ಒಂದು 2 ಮಂತ್ಸ್ ನಮಗೆ ಟೈಮ್ ಇದೆ. ಮತ್ತು ಅದು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಏನಿದೆ ಅದನ್ನ
ನಿಯಮದ ಪ್ರಕಾರ ಡಿಸ್ಪೋಸಲ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತೀವಿ. ಅದಾದ ನಂತರ ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ ಇದೆಲ್ಲ ಮುಗಿದ ಮೇಲೆ, ವಿಚಾರಣೆ ಆದಮೇಲೆ, ಎಲ್ಲ ಫೈನಲ್ ಆದಮೇಲೆ, ಡ್ರಾಫ್ಟ್ ರೋಲ್ ಕಂಪ್ಲೀಟ್ ನಾವು ಸ್ಕ್ರೂಟ್ನಿ ಎಲ್ಲ ಮುಗಿದ ಮೇಲೆ, ಅಬ್ಜೆಕ್ಷನ್ ಕ್ಲೈಮ್ಸ್ದು ವಿಚಾರಣೆ ಮುಗಿದ ಮೇಲೆ 7/10/2026 ಫೈನಲ್ ಪಬ್ಲಿಕೇಶನ್ ಮಾಡ್ತೀವಿ ರೋಲನ್ನು. ಸೊ ಅವಾಗೆ ಅಬ್ಜೆಕ್ಷನ್ ನಾವು ಆಲ್ರೆಡಿ ಹಿಯರಿಂಗ್ ಮಾಡಿರ್ತೀವಿ, ಕಂಪ್ಲೀಟ್ ಮಾಡ್ತೀವಿ. ಡ್ರಾಫ್ಟ್ ರೋಲ್ ಏನಾದರೂ ಸ್ಕ್ರೂಟ್ನಿ ಅಂತ ಅದೆಲ್ಲ ಮಾಡ್ಕೊಂಡು ಫೈನಲ್ ಅನ್ನು 7/10/2026 ನಾವು ಮಾಡ್ತೀವಿ. ಅದಾದಮೇಲೆ ಏನಾದರೂ ನಮ್ಮ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಸಲ್ಲಿಸಿದಂಥ ಮತದಾರರು ಅಥವಾ ನಾಗರಿಕರು ತೊಂದರೆ ಆಗೈತಿ ಅಥವಾ ನಮಗೆ ಅಬ್ಜೆಕ್ಷನ್ ಇದೆ ಅಂತ ಹೇಳಿದರೆ ಅವ್ರಿಗೆ ಒಂದು ಅವಕಾಶ ಏನಿದೆ ಅಂತಂದರೆ ಹೈಯರ್ ಅಪೀಲ್ ಹೋಗೋಕ್ಕೆ, ನಮ್ಮ ಮೇಡಮ್ ಹತ್ರ ಮುಗಿದ ಮೇಲೆ ಅಪೀಲ್ ಹೋಗೋಕ್ಕೆ ಓನ್ಲಿ ಜಿಲ್ಲಾ ನ್ಯಾಯಾಧೀಶರ ಹತ್ರ ಅವರ ಅಪ್ಲಿಕೇಶನ್ ಹಾಕ್ಯಬೋದು. ಸೊ ಜಿಲ್ಲಾ ನ್ಯಾಯಾಧೀಶರ ಹತ್ರ ಅಲ್ಲಿ ಏನಾದರೂ ಅವರಿಗೆ ಓಕೆ ಆಗ್ತಾ ಅಥವಾ ನಾಟ್ ಓಕೆ ಆಗ್ತಾ ಅಥವಾ ಅಲ್ಲಿ ಅಪ್ಲಿಕೇಶನ್ ಅವ್ರಿಗೆ ಏನು ರೈಸ್ ಆದರೆ ಎರಡನೇ ಅಪೀಲ್ ಅಥಾರಿಟಿ ಬಂದ್ಬಿಟ್ಟು ನಮ್ಮ ಮಾನ್ಯ ಸ್ಟೇಟ್ CU ಸರ್, ಮುಖ್ಯ ಚುನಾವಣಾ ಅಧಿಕಾರಿಗಳು ರಾಜ್ಯ, ಅವ್ರ ಹತ್ರ ಅಬ್ಜೆಕ್ಷನ್ ಹಾಕೋಕ್ಕೆ ಅವಕಾಶ ಇದೆ. ಅದು ಎರಡನೇ ಅಪೀಲ್ ಅಲ್ಲಿ ಮಾಡ್ಕೋಬೋದು. ಸೊ ಇದೆಲ್ಲ ಮುಗಿದ ಮೇಲೆ ನಾವು ಈ ಒಂದು ಏನು ಪ್ರಕ್ರಿಯೆ ಐತಿ SIR ನಮಗೆ ಅಲ್ಲಿಗೆ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇದ್ರ ಜೊತೆಗೆ ಮನೆಗೆ ಹೋದಾಗೆ ನಮ್ಮ BLOಗಳು ಸ್ವಲ್ಪ ಹಿಂದಕ್ಕೆ ಬರ್ತೀನಿ, ನಮ್ಮ BLOಗಳು ಮನೆಗೆ